ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ನಾವೆಲ್ಲರೂ ಓರಿಯನ್ ಮಾಲ್ಗೆ ಹೋಗ್ತಾ ಇದ್ದೀರಿ. ಇದಿರೋದು ಹೊಸಕೋಟೆಯಲ್ಲಿ. ನಾವೆಲ್ಲರೂ ಕಾರಲ್ಲಿ ಹೋಗ್ತಾ ಇದ್ದೀರಿ. ನೀವು ನೋಡ್ಬೋದು, ಅಲ್ಲಿ ಓರಿಯನ್ ಮಾಲ್ ಕಾಣಿಸ್ತಿದೆ. ಮತ್ತು ನಮ್ಮ ಫ್ಯಾಮಿಲಿ ಮತ್ತು ಸಂಧ್ಯತೆ ಫ್ಯಾಮಿಲಿ ಹೋಗ್ತಾ ಇರೋದು. ಅಲ್ಲಿ ಏನೋ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಫುಲ್ಲು ಒಂದು ರೌಂಡ್ ಹೊಡ್ಕೊಂಡು ಬಂದಂಗೆ ಆಯಿತು ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ. ಆಮೇಲೆ ನಾವು ಇವಾಗ ಓರಿಯನ್ ಮಾಲ್ಗೆ ಎಂಟರ್ ಆಗ್ತಾ ಇದ್ದೀರಿ. ಇದನ್ನು ಮಾಲ್ನ ಆಚೆಯಿಂದ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀರಿ. ನಾವು ಯಾವತ್ತೂ ಮಾಲ್ಗೆ ಹೋಗಿದ್ದಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಫುಲ್ ಎಕ್ಸೈಟ್ ಆಗಿತ್ತು. ನ್ಯೂ ಇಯರ್ ಆಗಿರೋದ್ರಿಂದ ನಮಗೆ ಸ್ಕೂಲ್ ರಜಾ ಕೊಟ್ಟಿದ್ದರು, ಹಾಗಾಗಿ ಹೋಗಿದ್ದಿದ್ದು. ಇವಾಗ ನಾವು ಒಳಕ್ಕೆ ಹೋಗ್ತಾ ಇದ್ದೀರಿ. ಇವಾಗ ಒಳಗೆ ಆಯಿತು. ಆ ಟೆಡ್ಡಿಬೇರಂತೂ ತುಂಬ ಕ್ಯೂಟಾಗಿತ್ತು ಮತ್ತು ಮಾಲ್ನ ನೋಡಿ ಖುಷಿ ಆಯಿತು. ಎಷ್ಟು ದೊಡ್ಡದಾಗಿದೆ ಮಾಲ್ ಅಂತ. ಮತ್ತು ಎಲ್ಲ ಫ್ಯಾಮಿಲಿ ಎಲ್ಲ ಹೋಗಿರೋದ್ರಿಂದ ಸ್ವಲ್ಪ ಫೋಟೋಸ್ ಇಟ್ಕೊಂಡು ಅಲ್ಲೇ ಸ್ವಲ್ಪ ಲೇಟಾಗಿ ಫೋಟೋಸ್ ಎಲ್ಲ ಇಟ್ಕೊಂಡು ಆಮೇಲೆ ಎಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಅದಾದಮೇಲೆ ನಾವು ಅಲ್ಲಿಂದ ಜಾಸ್ತಿ ಐಟಮ್ ತೊಗೊಳೋದಾಗಿರೋದು ಮಾಡಿಲ್ಲ. ಬರೀ ಬರ್ಗರು ಬರ್ಗರು ಫ್ರೆಂಚ್ ಫ್ರೈಸ್ ಎಲ್ಲ. ಇವಾಗ ನಾವು ಅವಾಗಲೇ ಇರ್ತೀವಲ್ವ, ಫಸ್ಟ್ ಫ್ಲೋರ್ ಆ ಕಡೆ ಟೆಡ್ಡಿಬೇರ್ ಇದೆಲ್ಲ ಅಲ್ಲಿ ನಿಂತ್ಕೊಂಡಿದ್ದೀವಿ. ಅದ್ರ ಹಿಂದೆಗಡೆ ಬಂದ್ಬಿಟ್ಟು ಫಸ್ಟ್ ಫ್ಲೋರಿಗೆ ಬಂದ್ಬಿಟ್ಟಿದ್ದೀವಿ ನಾವು. ಕೆಳಗಡೆ ಗ್ರೌಂಡ್ ಫ್ಲೋರು, ಮೇಲೆ ಸೆಕೆಂಡ್ ಫ್ಲೋರಿಗೆ. ಇವಾಗ ನಾವು ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀರಿ. ಸೆಕೆಂಡ್ ಫ್ಲೋರಿಂದ ಬೇರೆ ಮನೆ ಚೆನ್ನಾಗಿತ್ತು ನೋಡೋಕ್ಕೆ. ಹಿಂದೆಗಡೆ ಅವೆಲ್ಲ ಆಟ ಆಡೋದು. ಮೇಲೆಯಿಂದ ಹೋಗಿದ್ರಲ್ಲ, ಹಂಗೆ ಒಂದೆರಡು ಫೋಟೋ ಹಿಡ್ಕೊಂಡ್ರಿ ಟೆಡ್ಡಿಬೇರ್ದು. ಹಂಗೆ ಒಂದು ಸೆಲ್ಫಿ ತೊಗೊಂಡು ಮತ್ತು ಪಾಪು ಕ್ಯೂಟಾಗಿ ನೋಡ್ತಾ ಇಲ್ಲ ಅಂತ ಅವಳದೊಂದು ಫೋಟೋ ಹಿಡ್ಕೊಂಡಿದ್ದೆ. ಇದಾದಮೇಲೆ ನೆಕ್ಸ್ಟು ನಾವು ಕೆಳಗಡೆ ಹೋದ್ರಿ ಗ್ರೌಂಡ್ ಫ್ಲೋರ್ಗೆ. ಅಲ್ಲಿ ಕ್ರಿಸ್ಮಸ್ ಟ್ರೀ ಎಲ್ಲ ಇಟ್ಟಿದ್ವಿ. ಅಲ್ಲಿ ಎಲ್ಲ ಥರ ಸಿಗುತ್ತೆ, ಎಕ್ಸೆಪ್ಟ್ ಬಟ್ಟೆಗಳು ಇನ್ನೆಲ್ಲ ಅಲ್ಲಿ ಸಿಗುತ್ತೆ. ಬಿಕಾಸ್ ಬಟ್ಟೆಗಳೇ ಜಾಸ್ತಿ ಇರುತ್ತೆ ಮಾಲಲ್ಲಲ್ವ, ಅಲ್ಲಿ ಇಲ್ಲಿತ್ತು. ಕೆಳಗಡೆ ಇತ್ತು, ಇದನ್ನು ಇನ್ನೆಲ್ಲ ಥರದ್ದು ಇತ್ತು. ಸೊ ಅಲ್ಲಿ ರೌಂಡ್ ಹಾಕೋದೇ ಲೇಟ್ ಆಗಿತ್ತು. ಆ ಕಡೆ ಈ ಕಡೆ ಓಡಾಡ್ತಾ ಇದ್ವಿ. ಅಲ್ಲಿ ಎಲ್ಲ ಜಾಸ್ತಿ ರೇಟ್ ಇತ್ತು. ರೇಟ್ ಜಾಸ್ತಿ ಅಂತ ಅನಿಸ್ತು. ಒಂದಕ್ಕೆ ಡಬಲ್ ರೇಟ್ ಇದ್ದಂಗಿತ್ತು. ಮೇಲೆಗಡೆ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಿ ಕಪ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ಕಪ್ಸ್ ಎಲ್ಲ. ಆದರೆ ಬಟ್ ರೇಟ್ ಇತ್ತು, ಅದಕ್ಕೆ ಏನು ತೊಗೊಂಡಕ್ಕೆ ಹೋಗಿಲ್ಲ ನಾವು. ಇದೆಲ್ಲ ಚಾಕ್ಲೇಟ್ಸು. ನಮಗೆ ಎಷ್ಟು ಬೇಕೋ ಅಷ್ಟು ಎತ್ಕೊಂಡು ಬಿಲ್ ಪ್ಯಾಕ್ ಮಾಡೋದು ಏನೋ ಗೊತ್ತಿಲ್ಲ ನಂಗೆ ಸರಿಯಾಗಿ, ಬಟ್ ಹಂಗೆ ಓಪನ್ ಮಾಡಿ ನೋಡ್ಬೋದು. ಮತ್ತು ಇದೆಲ್ಲ ವಾಸು. ನೆಕ್ಸ್ಟು ನಾವು ಬರ್ಗರ್ ತೊಗೊಂಬರತ್ತಿದ್ದೀವಿ. ಬರ್ಗರ್, ಕೊಕ್ಕೋ ಕೋಲಾ ಅದೆಲ್ಲ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟು ಅದೆಲ್ಲ ಆದಮೇಲೆ ನಾವು ವಾಪಸ್ ಹೋಗ್ತಾ ಇದ್ದೀರಿ ಕಾರಲ್ಲಿ. ಫುಲ್ಲು ಗಾಳಿ ಜಾಸ್ತಿ ಇತ್ತು. ನೆಕ್ಸ್ಟ್ ನಾನಿದು ಸ್ಪೆಕ್ಸ್ ಗಾಗಲ್ಸ್ ತೊಗೊಂಡೆ, ಮಾಲಲ್ಲೇ ತೊಗೊಂಡಿದ್ದು. ಮತ್ತು ಒಂದೆರಡು ಫೋಟೋಸ್ ಹಾಕಿದ್ದೀನಿ.
ಇಲ್ಲಿ ಫೋಟೋ ಇಟ್ಕೊಂಡು ಎಲ್ಲ ಆದಮೇಲೆ ನಾವು ಡೈರೆಕ್ಟ್ ತಮ್ಕಾಗೆ ಹೋದ್ರಿ. ಕೋಲಾರ ಆದಮೇಲೆ ತಮ್ಕ ಬರುತ್ತೆ. ನಾವಿಲ್ಲಿ ಸೋಮಣ್ಣ ವಿಜಯಾಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಹೋಗಿದ್ವಿ. ನಾವು ಪ್ರತಿ ಸಲ ಇಲ್ಲೇ ಬರ್ತೀವಿ. ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆಲ್ಲ ಕ್ಲೀನಾಗೆ ಸರ್ವ್ ಕೂಡ ಮಾಡ್ತಾರೆ. ಇಲ್ಲಿ ಜಾಗನೂ ತುಂಬ ಚೆನ್ನಾಗಿದೆ, ನನಗಿಷ್ಟ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗಿದೆ, ಸೊ ಸಾರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.